ವಿದ್ಯಾರ್ಥಿಗಳೇ, ಗುಡ್ ಮಾರ್ನಿಂಗ್. ಕೇಳಿಸ್ತಾ ಇದೆಯಾ? ಗುಡ್ ಮಾರ್ನಿಂಗ್. ಈಗ ಸೇತುಬಂಧ ತರಗತಿಗೆ ಸಂಬಂಧಪಟ್ಟಂತೆ ನಾವು ಸಂಖ್ಯೆಗಳ ಪರಿಚಯ, ಹಾಗೆಯೇ ಸಂಖ್ಯಾ ಪದ್ಧತಿಯಲ್ಲಿ ಬರ್ತಕ್ಕಂಥ ವಿವಿಧ ಸಂಖ್ಯೆಗಳನ್ನು ಪರಿಚಯ ಮಾಡಿಕೊಂಡಿದ್ದೀವಿ. ಸಂಕಲನ, ವ್ಯವಕಲನ, ಗುಣಾಕಾರ, ಹಾಗೆ ಬೀಜೋಕ್ತಿಗಳ ಬಗ್ಗೆ ಮತ್ತು ನಿತ್ಯ ಸಮೀಕರಣಗಳ ಬಗ್ಗೆ ಅನೇಕ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಹಾಗೆಯೇ ರೇಖಾಗಣಿತದಲ್ಲಿ ಬಿಂದು ಅಂದ್ರೇನು, ರೇಖೆ ಅಂತಂದ್ರೇನು, ಯಾವ್ಯಾವ ರೀತಿಯ ತ್ರಿಭುಜಗಳಿರುತ್ತೆ, ಬೇರೆ ಬೇರೆ ಎಲ್ಲ ವಿಚಾರಗಳನ್ನು ಕೂಡ ತಿಳ್ಕೊಂಡಿದ್ದೀವಿ. ಈ ದಿನ ನಿಮ್ಮೆಲ್ಲರಿಗೂ ಕೂಡ 8ನೇ ತರಗತಿನಲ್ಲಿ ಆಗಿತ್ತು. ಆದರೂ ಕೂಡ ಈ ಸೇತುಬಂಧ ಕ್ಲಾಸ್ನಲ್ಲಿ ಸಮತಲಾಕೃತಿಗಳು ಮತ್ತು ಘನಾಕೃತಿಗಳಿಗೆ ಇರ್ತಕ್ಕಂಥ ವ್ಯತ್ಯಾಸ ಏನು, ಸಮತಲಾಕೃತಿಗಳಿಗೆ ಅನ್ಬೇಕಾದ್ರೆ ಇರಬೇಕಾಗಿರ್ತಕ್ಕಂಥ ನಿಬಂಧನೆಗಳೇನು, ಘನಾಕೃತಿಗಳು ಅನ್ಬೇಕಾದ್ರೆ ಇರಬೇಕಾಗಿರ್ತಕ್ಕಂಥ ನಿಬಂಧನೆಗಳೇನು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ಈಗ ನಾವು ಸಮತಲಾಕೃತಿಗಳು, ಅದರ ಹೆಸರೇ ಹೇಳ್ತಾ ಇದೆ ಸಮತಲ. ಯಾರು ಹೇಳ್ತೀರ ಸಮತಲ ಅಂದ್ರೆ ಯಾವುದು ಅಂತ? ಸಮನಾಗಿರ್ತಕ್ಕಂಥದ್ದು. ಗಟ್ಟಿಗಳು ಸಮನಾಗಿರ್ತಕ್ಕಂಥದ್ದು ಅಂದ್ರೆ ಒಂದು ಉದಾಹರಣೆ ಆಯತ ಒಂದು ಸಮತಲ ಆಕೃತಿ. ವೆರಿ ಗುಡ್. ಇಲ್ಲಿ ಕೊಠಡಿನಲ್ಲಿ ನೋಡಿದ್ರೆ ನಿಮಗೆ ಸಮತಲ ಯಾವುದು ಅಂತ ಅನ್ಸುತ್ತೆ? ವೆರಿ ಗುಡ್. ಗೋಲ್ಡ್ ಒಂದು ಸಮತಲ ಅಲ್ವಾ? ಯಾಕೆ ಇದನ್ನ ಸಮತಲ ಅಂತ ಇದನ್ನ ಯಾಕೆ ಕರೀತೀವಿ? ಅಥವಾ ನಿಮ್ಮ ವಾಲಿಬಾಲ್ ಆಟ ಆಡ್ತೀವಿ, ವಾಲಿಬಾಲ್ ಅನ್ನ ಸಮತಲ ಅಂತ ಕರೆಯೋದಿಲ್ಲ, ಏನಕ್ಕೆ? ಅಥವಾ ನಿಮ್ಮ ವಾಟರ್ ಬಾಟ್ಲ್ ಇದೆ, ವಾಟರ್ ಬಾಟ್ಲ್ ಅನ್ನ ಸಮತಲ ಅಂತ ಕರೆಯೋದಿಲ್ಲ. ವಾಟರ್ ಬಾಟ್ಲ್ ಇದೀನಮ್ಮ ಕೊಡಿ. ಈಗ ಇಲ್ಲಿ ನಿಮ್ಮ ವಾಟರ್ ಬಾಟ್ಲ್ ಅನ್ನ ಸಮತಲ ಅಂತ ಕರೆಯೋದಿಲ್ಲ, ಹೌದಾ? ಅದನ್ನ ಈ ಬೋರ್ಡ್ ಅನ್ನ ಸಮತಲ ಅಂತ ಹೇಳಿ. ಅಥವಾ ನಿಮ್ಮ ಡೆಸ್ಕಿನ ಮೇಲ್ಮೈ, ಈಗ ನನ್ನ ನಿಮಗೆ ಇರ್ತಕ್ಕಂಥ ಈ ಕಟ್ಟೆ ನೆಲ ಅಲ್ವಾ, ಇವೆಲ್ಲವನ್ನ ಸಮತಲ ಅಂತ ಕರೀತೀವಿ. ಇದನ್ನ ಸಮತಲ ಅಂತ ಕರೆಯೋದಿಲ್ಲ. ಯಾಕೆ? ಏನಕ್ಕೆ ಇರ್ಬೋದು? ಯಾವ ತರನಾದ್ರೂ ಆಕಾರಗೊಳ್ಳುತ್ತೆ ಅಂತ ಸಮತಲ ಅನ್ನೋದು ನಾವು ನಿರ್ಧಾರ ಮಾಡ್ತಕ್ಕಂಥದ್ದು. ಹೇಗಪ್ಪ ಅಂದ್ರೆ ನೀವೆಲ್ಲ 7ನೇ ಕ್ಲಾಸು ಅಲ್ಲೆಲ್ಲ ಸುಮಾರು ಸರಿ ಕೇಳಿದ್ರೆ, ನಿಮ್ಮ ಹಿಂದೆ ಪಾಠ ಮಾಡ್ತಕ್ಕಂಥ ಗಣಿತ ಶಿಕ್ಷಕರು ಹೇಳಿರ್ತಾರೆ ಅಂತ, ಸಮತಲವನ್ನು ನಿರ್ಧರಿಸಲು ಕನಿಷ್ಠ 3 ಬಿಂದುಗಳು ಬೇಕು ಅಂತ ಹೇಳ್ತಾರೆ. ದ ಮಿನಿಮಮ್ 3 ಪಾಯಿಂಟ್ಸ್ ಆರ್ ರಿಕ್ವೈರ್ಡ್ ಟು ರೆಪ್ರೆಸೆಂಟ್ ಎ ಪ್ಲೇನ್ ಅಂತಕ್ಕಂಥದ್ದು ನೀವು ಹೇಳ್ತಾರೆ ಅಲ್ವಾ? ಏನಾಗಂದ್ರೆ ಅಂತ ಯಾಕಪ್ಪ ಅನ್ನೋದು ಕರೀತಾರೆ. ಈಗ ಉದಾಹರಣೆಗೆ ಈ ಬೋರ್ಡ್ ಸಮತಲ ಅಂತ ನೀವೇ ಹೇಳ್ಬೋದಾ? ಈ ಬೋರ್ಡ್ ಮೇಲೆ ಏಕಾರೇಖಾಗತವಲ್ಲದ 3 ಪಾಯಿಂಟ್, ಎಲ್ಲೆಲ್ಲಾದ್ರೂ ಒಂದು 3 ಪಾಯಿಂಟ್ ಸ್ಕೇಲ್ ತಗೊಂಡು ಇವುಗಳನ್ನು 3 ಜೊತೆ ಜೊತೆಯಾಗಿ ಸೇರಿಸಿ, ಇವೆರಡನ್ನು ಒಂದ್ಸರಿ ಸೇರಿಸೋದು, ಇವೆರಡನ್ನ ಒಂದ್ಸರಿ ಸೇರಿಸೋದು, ಇವೆರಡನ್ನ ಒಂದ್ಸರಿ ಸೇರಿಸ್ತಕ್ಕಂಥದ್ದು. ಈ ರೀತಿ ಮಾಡಿದ್ರೆ ನಮಗೆ ಬರ್ತಕ್ಕಂಥ 3 ಎಂತ ಸರಳ ರೇಖೆಗಳು ಬಂದಿದ್ದಾವೆ? 3 ಕೂಡ ಎಂತ ರೇಖೆಗಳಾಗಿದ್ದಾವೆ? 3 ಕೂಡ ಸರಳ ರೇಖೆಗಳಾಗಿದ್ದಾವೆ, ಹೌದಾ? ಹಾಗೆ ನಾವು ಯಾವುದೇ ಸಮತಲದ ಮೇಲೆ ಅಥವಾ ನೀವು ಯಾವುದೇ ಒಂದು ತಲ, ಯಾವುದೇ ಒಂದು ಮೇಲ್ಮೈ ಮೇಲೆ ಅದು ಸಮತಲನೋ ಅಲ್ವೋ ಅನ್ನೋದನ್ನ ನಿರ್ಧಾರ ಮಾಡಬೇಕು ಅಂದ್ರೆ ಅದ್ರ ಮೇಲೆ 3 ಏಕರೇಖಾಗತವಲ್ಲದ ಬಿಂದುಗಳನ್ನ ಹಾಕೋಬೇಕು. ಏಕರೇಖಾಗತವಲ್ಲದ ಬಿಂದುಗಳನ್ನ ಹಾಕೊಂಡು ಅವನ್ನ ಈಗ ನಾವು ಎ, ಬಿ, ಸಿ ಅಂತಕ್ಕಂಥ 3 ಪಾಯಿಂಟ್ ಹಾಕೋಣ. ಎ ಮತ್ತು ಬಿ ಒಂದ್ಸರಿ ಸೇರಿಸ್ಬೇಕು, ಬಿ ಮತ್ತು ಸಿ ಒಂದ್ಸರಿ ಸೇರಿಸ್ಬೇಕು, ಎ ಮತ್ತು ಸಿ ಅನ್ನು ಒಂದ್ಸರಿ ಸೇರಿಸ್ಬೇಕು. ಈ 3 ಬಿಂದುಗಳನ್ನು ಜೊತೆ ಜೊತೆಯಾಗಿ ಸೇರಿಸಿದಂತ ಸಂದರ್ಭದಲ್ಲಿ ಬರ್ತಕ್ಕಂಥ 3 ರೇಖೆಗಳು ಕೂಡ ಸರಳ ರೇಖೆಗಳಾಗಿದ್ರೆ ಅಂತಹ ಮೇಲ್ಮೈಯನ್ನು ನಾವೇನಂತ ಕರಿತೀವಿ? ಸಮತಲ ಅಂತ ಕರಿತೀವಿ. ಇವೆಲ್ಲದರ ಹಾಕೊಂಡು ನಿಮ್ಗೆ ಇಷ್ಟ ಬಂದಂಗೆ ಹಾಕೊಳ್ಳಿ, ಇಲ್ಲೊಂದು ಹಾಕೊಳ್ಳಿ, ಇಲ್ಲೊಂದು ಹಾಕೊಳ್ಳಿ, ಇಲ್ಲೊಂದು ಇದನ್ನು ಸೇರಿಸಿ, ಇದನ್ನು ಸೇರಿಸಿ, ಇದನ್ನು ಸೇರಿಸಿ 3 ಎಂತ ಸರಳ ರೇಖೆ, ಎಂತ ರೇಖೆಗಳು ಬಂತು? ಸರಳ ರೇಖೆಗಳು ಬಂತು. ಹಾಗಾಗಿ ಇದನ್ನು ನಾವೇನಂತ ನಿರ್ಧಾರ ಮಾಡಬಹುದು? ಸಮತಲ ಅಂತ ನಿರ್ಧಾರ ಮಾಡಬಹುದು. ಹಾಗೆ ಈ ನೆಲದ ಮೇಲೂ ಕೂಡ ಹಂಗೆ 3 ಸರಳ ರೇಖೆಗಳು ಬರ್ತವೆ. ಈಗ ರೇವತಿ ಬಾಟ್ಲು ಕೊಟ್ಟಿದ್ದಾರೆ, ನಾವಿಲ್ಲಿ 3 ಪಾಯಿಂಟ್ ಹಾಕಿ, ಇಲ್ಲೊಂದು ಈ ಕಡೆ ಒಂದು ಹಾಕ್ತೀವಿ, ಈ ಸೇರಿಸ್ತೀವಿ, ಇದೇನ ಸರಳ ರೇಖೆ ಬಂತು, ಇಲ್ಲಿ ಸೇರಿಸ್ತೀವಿ, ಇದೇನಾಗಿದೆ? ಬಾಟ್ಲು ಹೆಂಗಿದೆಯೋ ಹಂಗೆ ಏನಾಗಿದೆ? ಇದು ಕೂಡ ಏನಾಗಿದೆ? ಬೆಂಡ್ ಆಗಿದೆ ಅಲ್ವಾ? ಈ ರೇಖೆ ಏನಾಗಿದೆ? ಬೆಂಡ್ ಆಗಿದೆ. ಬೆಂಡ್ ಆಗಿದ್ರೆ ಅದನ್ನ ಎಂತ ರೇಖೆ ಅಂತ ಕರಿತೀವಿ? ವಕ್ರ ರೇಖೆ ಅಂತ ಕರಿತೀವಿ. ಏನಾಗಿದೆ? ವಕ್ರ ರೇಖೆ ಅಂತ ಕರಿತೀವಿ. ಆ 3 ಎಂತ ಬರ್ಬೇಕು ಅಂತ ಹೇಳಿದ್ದೆ ನಾನು? ಸರಳ ರೇಖೆ ಬರ್ಬೇಕಿತ್ತು, ಆದ್ರೆ ಇಲ್ಲೇನಾಯ್ತಿದ್ದು? ಹಾಗಾಗಿ ಈ ಮೇಲ್ಮೈಯನ್ನ ನಾವು ಸಮತಲ ಅಂತ ಪರಿಗಣಿಸೋದಿಲ್ಲ. ಅರ್ಥ ಆಯ್ತಾ? ನೀವೆಲ್ಲಾದ್ರೂ ನಿಮ್ಮ ವಾಲಿಬಾಲ್ ಮೇಲೂ ಕೂಡ ಅಷ್ಟೇ, ವಾಲಿಬಾಲ್ ತಗೊಳ್ಳಿ, 3 ಅಲ್ಲೊಂದು ಇಲ್ಲೊಂದು ಯಾವ್ದಾರ
ಮಾರ್ಕ್ ಮಾಡಿ ಅವನ್ ಜೊತೆಯಾಗಿ ಸೇರಿಸಿ 3 ವಕ್ರರೇಖೆ ಬಂತ ಅದು ಸಮತಲ, 2 ವಕ್ರರೇಖೆ ಬಂತ ಅದು ಸಮತಲ ಅಲ್ಲ, ಒಂದು ಬಂದ್ರೂ ಕೂಡ ಸಮತಲ ಅಲ್ಲ. ನಮಗೇನು ಆ ಮೇಲ್ಮೈ ಸಮತಲ ಅನ್ಬೇಕಾದ್ರೆ ನಮಗೆ ಬರ್ತಕ್ಕಂಥ 3 ರೇಖೆಗಳು ಕೂಡ ಎಂತ ರೇಖೆಗಳಾಗಿರ್ಬೇಕು, ಸರಳ ರೇಖೆಗಳಾಗಿದ್ರೆ ಮಾತ್ರ ಅದನ್ನ ನಾವೇನಂತ ಕರಿತೀವಿ, ಸಮತಲ ಅಂತ ಕರಿತೀವಿ. ಸೊ ಈ ಸಮತಲದ ಮೇಲೆ ನಾವು ಯಾವ್ಯಾವೆಲ್ಲ ಆಕೃತಿಗಳನ್ನ ಬರೀಲಿಕ್ಕೆ ಸಾಧ್ಯ ಇದೆಯೋ ಸೊ ಅದನ್ನ ಅಂತಹ ಆಕೃತಿಗಳನ್ನ ನಾವೇನಂತ ಕರಿತೀವಿ, ಸಮತಲ ಆಕೃತಿಗಳು ಅಂತ ಕರಿತೀವಿ. ಈಗ ಉದಾಹರಣೆಗೆ ಇಲ್ಲೇ ಬರೆದಿರ್ತಕ್ಕಂಥ ಚಿತ್ರವನ್ನು ನೋಡಿದ್ರು ಕೂಡ ನಿಮಗೆ ಏನ್ ಅನ್ಸುತ್ತಿದೆ, ಅಂತ ಆಕೃತಿ ಕಾಣುತ್ತಿದ್ದು ಸಮತಲ. ಸರಿ, ಇದು ನೋಡ್ಲಿಕ್ಕೆ ಇದು ಯಾವ್ದಿದೆ, ಏನಿದೆ, ತ್ರಿಭುಜ. ಹಾಗಾದ್ರೆ ತ್ರಿಭುಜಗಳೆಲ್ಲವೂ ಕೂಡ ಎಂತವು, ಸಮತಲ ಆಗಿದೆ. ಹಾಗೇನೆ ವೃತ್ತ ಬರೀತೀವಿ, ಹೌದಾ, ವೃತ್ತನೂ ಕೂಡ ಒಂದು ಸಮತಲ ಆಗಿದೆ, ಸರಿನಾ. ಹಾಗೇನೆ ಆಯತ ಬರೀತೀವಿ, ಆಯತನೂ ಕೂಡ ಒಂದು ಸಮತಲ ಆಗಿದೆ. ಸೊ ಬೋರ್ಡ್ ಮೇಲೆ ಅಂದ್ರೆ ಸಮತಲದ ಮೇಲೆ ಬರೀತಕ್ಕಂತ ಆಕೃತಿಗಳನ್ನು ನಾವೇನಂತ ಕರಿತೀವಿ, ಸಮತಲ ಆಕೃತಿಗಳು ಅಂತ ಕರಿತೀವಿ. ಈ ಸಮತಲ ಆಕೃತಿಗಳಿಗೆ ಇರಬೇಕಾಗಿರ್ತಕ್ಕಂಥ ಲಕ್ಷಣಗಳೇನು ಅಂತ, ಈ ಸಮತಲ ಆಕೃತಿಗಳು ಮೇಲ್ಮೈ ವಿಸ್ತೀರ್ಣವನ್ನು ಹೊಂದಿದೆ. ವಿಸ್ತೀರ್ಣ ಅಂದ್ರೆ ಏನಪ್ಪ ಅಂದ್ರೆ ಇದು ಆಕ್ರಮಿಸಿಕೊಂಡಿರ್ತಕ್ಕಂಥ ಜಾಗ. ಈಗ ಉದಾಹರಣೆಗೆ ಇಲ್ಲದೆ ನಾನು ಆಯತವನ್ನು ತಗೊಂಡ್ರೆ, ಈ ಆಯತ ಈ ಬೋರ್ಡ್ ಮೇಲೆ ಎಷ್ಟು ಜಾಗವನ್ನ ಆಕ್ರಮಿಸಿಕೊಂಡಿದೆ ಅಂತಕ್ಕಂಥದ್ದನ್ನ ಆ ಆಯತದ ವಿಸ್ತೀರ್ಣ ಅಂತ ನೋಡಿ. ನಾನು ವಿಷಯ ಇದನ್ನ ಅಂತ ಕರಿತೀವಿ, ಇದನ್ನ ಈ ಆಯತದ ವಿಸ್ತೀರ್ಣ, ಇದನ್ನ ತ್ರಿಭುಜದ ವಿಸ್ತೀರ್ಣ. ಹಾಗಾದ್ರೆ ವಿಸ್ತೀರ್ಣ ಅಂದ್ರೇನು, ಅದು ಆಕ್ರಮಿಸ್ಕೊಂಡಿರ್ತಕ್ಕಂಥ ಜಾಗ, ಆಕ್ರಮಿಸ್ಕೊಂಡಿರ್ತಕ್ಕಂಥ ಜಾಗವನ್ನ ವಿಸ್ತೀರ್ಣ ಅಂತ ಕರಿತೀವಿ. ಸೊ ಒಟ್ಟಾರೆ ಸಮತಲಾಕೃತಿಗಳು ಅಂತಂದ್ರೆ ಏನಪ್ಪಾ ಅಂದ್ರೆ ಮೈನ್ ಇಂಪಾರ್ಟೆಂಟ್ ಪಾಯಿಂಟ್, ಅದಕ್ಕೆ 2 ಆಯಾಮಗಳಿರ್ಬೇಕು. ಆಯಾಮಗಳು ಒಟ್ಟು 3 ಡೈಮೆನ್ಷನ್ಸ್ ಅಂತ ಇಂಗ್ಲಿಷ್ ನಲ್ಲಿ ಕರೀತಾರೆ. ನಮ್ಮ ಕೈದು ಯಾರಿಗಾದ್ರು 8ನೇ ಕ್ಲಾಸ್ ಅಲ್ಲಿ ಹೇಳಿದ್ರು 3 ಆಯಾಮಗಳು ಇರ್ತವೆ ಅಂತ. ಯಾವ್ಯಾವುದು ಗೊತ್ತಾ, ಗೊತ್ತಿದಿರಲ್ಲ? ಹಾ, ವೆರಿ ಗುಡ್, ವೆರಿ ಗುಡ್. ಉದ್ದ, ಅಗಲ ಮತ್ತು ಎತ್ತರ. ಗುಡ್. ಉದ್ದ, ಅಗಲ ಮತ್ತೆ ಎತ್ತರ, ಇವುಗಳನ್ನು ನಾವು ಡೈಮೆನ್ಷನ್ಸ್ ಅಂತ ಕರೀತಾರೆ, ಅಥವಾ ಆಯಾಮಗಳು ಅಂತ ಇಂಗ್ಲಿಷ್ ನಲ್ಲಿ ಕರೀತಾರೆ, ಸರಿ ಕನ್ನಡದಲ್ಲಿ ಕರೀತಾರೆ. ಇವುಗಳಿಗೆ ಆಯಾಮಗಳು ಅಂತ ಕರೀತಾರೆ. ಯಾವುದೇ ಸಮತಲಾಕೃತಿಯನ್ನು ನಾವು ಪರಿಗಣಿಸಿದ್ರು ಕೂಡ ಅದು ಕೇವಲ 2 ಆಯಾಮವನ್ನ ಮಾತ್ರ ಹೊಂದಿದೆ. ನೋಡಿ, ಎ ಬಿ ಅಂತಕ್ಕಂಥದ್ದು ಅಗಲ ಅಂದ್ರೆ, ಡಿ ಸಿ ಅಂತಕ್ಕಂಥದ್ದು ಉದ್ದ. ಇದನ್ನ ಲೆಂತ್ ಅಂತ ಕರಿತೀವಿ, ಇದನ್ನ ಬ್ರೆಡ್ತ್ ಅಂತ ಕರಿತೀವಿ. ಇದು ಎತ್ತರ ಯಾವ್ದಪ್ಪ ಅಂದ್ರೆ ಬ್ರೆಡ್ತೇನೆ ಹೈಟ್ ಆಗಿರುತ್ತೆ, ಅಂದ್ರೆ ಅಗಲನೇ ಎತ್ತರ ಆಗಿರುತ್ತೆ, ಅದು ಬೇರೆ ಇದು ಬೇರೆ ಆಗಿರೋದಿಲ್ಲ. ಗೊತ್ತಾಯ್ತಾ? ಸೊ ಈ ರೀತಿ ನೀವು ತ್ರಿಭುಜ ತಗೋ, ಆಯತ ತಗೋ, ಚೌಕ ತಗೋ, ಸಮಾಂತರ ಚತುರ್ಭುಜ ತಗೋ, ಯಾವುದಾದ್ರೂ ಸಮತಲಾಕೃತಿಗಳು ಅಂತ ನಾವು ಏನ್ 8ನೇ ಕ್ಲಾಸ್ ಅಲ್ಲಿ ಹೇಳಿದ್ವೋ, ಯಾವುದೇ ಸಮತಲಾಕೃತಿಗಳನ್ನು ತೆಗೆದುಕೊಂಡ್ರು ಕೂಡ ಅವುಗಳು ಈ 3 ಆಯಾಮಗಳಲ್ಲಿ ಯಾವುದಾದ್ರೂ 2 ಆಯಾಮಗಳನ್ನು ಹೊಂದಿರುತ್ತದೆ. 3ನೇ ಆಯಾಮ ಅವಕ್ಕೆ ಇರಲ್ಲ, 1ನೇ ಪಾಯಿಂಟ್. ಸರಿ, ತಿಳ್ಕೊಳ್ಳಿ ಮಕ್ಕಳ. ಸಮತಲಾಕೃತಿಗಳು ಅನ್ಬೇಕಾದ್ರೆ ಮುಖ್ಯವಾಗಿ 2 ಲಕ್ಷಣ ಇರುತ್ತೆ. 1ನೇ ಲಕ್ಷಣ ಏನು, ಅವುಗಳು 2 ಆಯಾಮಗಳನ್ನ ಹೊಂದಿರಬೇಕು. ದೇ ಆರ್ 2 ಡೈಮೆನ್ಷನಲ್ ಫಿಗರ್ಸ್ ಅಂತ ಕರೀತೀವಿ. ಅವು 2 ಆಯಾಮಗಳನ್ನ ಹೊಂದಿರಬೇಕು. 1ನೇ ಪಾಯಿಂಟ್. 2ನೇ ಪಾಯಿಂಟ್ ಏನಂದ್ರೆ ಅವು ಕೇವಲ ವಿಸ್ತೀರ್ಣವನ್ನ ಮಾತ್ರ ಹೊಂದಿರ್ತವೆ. ವಿಸ್ತೀರ್ಣವನ್ನು ಮಾತ್ರ ಹೊಂದಿರ್ತವೆ. ನಾನು ಆಗ್ಲೇ ಹೇಳಿದೆ, ವಿಸ್ತೀರ್ಣ ಅಂದ್ರೇನು, ಅವು ಆಕ್ರಮಿಸ್ಕೊಂಡಿರ್ತಕ್ಕಂಥ ಜಾಗ, ಅವು ಆಕ್ರಮಿಸ್ಕೊಂಡಿರ್ತಕ್ಕಂಥ ಜಾಗವನ್ನ ನಾವೇನಂತ ಕರಿತೀವಿ, ವಿಸ್ತೀರ್ಣ ಅಂತ ಕರಿತೀವಿ. ಸೊ ಯಾವುದೇ ಸಮತಲಾಕೃತಿಗಳು 2 ಆಯಾಮಗಳನ್ನ ಹೊಂದಿದ್ದು ವಿಸ್ತೀರ್ಣವನ್ನ ಹೊಂದಿರ್ತವೆ, ಅಂತದಕ್ಕೆ ನಾವೇನಂತ ಕರಿತೀವಿ, ಸಮತಲಾಕೃತಿಗಳು ಅಂತ ಕರಿತೀವಿ. ಅವನೆಂತ ಕರಿತೀವಿ, ಸಮತಲಾಕೃತಿಗಳು ಯಾವ್ಯಾವಾಗಾದ್ರೆ ತ್ರಿಭುಜ, ಆಯತ. ಆಯತ ಅಂದ್ರೆ ಚತುರ್ಭುಜಗಳು ಎಲ್ಲವೂ ಬಂತು. ಚತುರ್ಭುಜದಲ್ಲಿ ಏನೇನು ಬರ್ತಾವೋ ಅವೆಲ್ಲ, ಆಯತ ಇರ್ಬೋದು, ಚೌಕ ಇರ್ಬೋದು, ಅಥವಾ ಪಂಚಭುಜಾಕೃತಿ ಇರ್ಬೋದು, ಷಡ್ಭುಜಾಕೃತಿ ಇರ್ಬೋದು, ಅಥವಾ ಚತುರ್ಭುಜದ ವಿಧಗಳಾಗಿರ್ತಕ್ಕಂಥ ಏನು ಚೌಕ, ಆಯತ, ಸಮಾಂತರ ಚತುರ್ಭುಜ ಎಲ್ಲವೂ ಬಂತು. ಆಮೇಲೆ ವೃತ್ತನೂ ಕೂಡ ಒಂದು ಸಮತಲಾಕೃತಿ. ಅರ್ಥ ಆಯ್ತಾ? ಸೊ ಸಮತಲಾಕೃತಿಗಳಿಗೆ ಉದಾಹರಣೆ ಹೇಳಿದ್ರೆ ಏನ್ ಹೇಳ್ಬೇಕು ನೀವು, ತ್ರಿಭುಜಗಳು, ಚತುರ್ಭುಜಗಳು, ಅಥವಾ ಎಲ್ಲ ಬಹುಭುಜಾಕೃತಿಗಳು ಒಂದೇ ಮಾತಲ್ಲಿ ಹೇಳ್ಬಿಟ್ರು ಚೆನ್ನಾಗಿ. ಎಲ್ಲಾ ರೀತಿಯ ಬಹುಭುಜಾಕೃತಿಗಳು ವೃತ್ತ, ಇವನ್ನು ನಾವೇನಂತ ಕರಿತೀವಿ, ಸಮತಲಾಕೃತಿಗಳು. ಸಮತಲಾಕೃತಿಗಳು ಇರಬೇಕಾಗಿರ್ತಕ್ಕಂಥ ಕಂಡೀಷನ್ ಏನೇನು, ಅವು ಎಷ್ಟು ಆಯಾಮವನ್ನು ಹೊಂದಿರಬೇಕು, 2 ಆಯಾಮವನ್ನು ಹೊಂದಿರಬೇಕು, ಮತ್ತೇನನ್ನ ಹೊಂದಿರಬೇಕು, ಅವು ವಿಸ್ತೀರ್ಣವನ್ನು ಹೊಂದಿರಬೇಕು. ಅಂತವನ್ನು ನಾವು ಸಮತಲಾಕೃತಿಗಳು ಅಂತ ಕರಿತೀವಿ. ಹಾಗಾಗಿ
ಹಾಗಾಗಿ ನೀವು ಇದುವರೆಗೂ ಎಲ್ಲರೂ ಓದಿದ್ದೀರ. ತ್ರಿಭುಜದ ಪಾದ 10 ಸೆಂಟಿಮೀಟರ್ ಮತ್ತು ಎತ್ತರ 6 ಸೆಂಟಿಮೀಟರ್ ಇರುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಕ್ಕಂಥ ಲೆಕ್ಕ ಮಾಡಿದ್ದೀರಿ. ಹೌದಾ? ಅರ್ಧ ಇಂಟು ಪಾದ ಇಂಟು ಎತ್ತರ ಸೂತ್ರ ಹಾಕೊಂಡು ಮಾಡಿದ್ವಿ. ಹಾಗೆ ಆಯತದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 6 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಮಾಡಿದಿರ ಲೆಕ್ಕನ? ಹೌದಾ? ಹಾಗೆ ಒಂದು ವೃತ್ತಕ್ಕೆ ಬಂದ್ರೆ ವೃತ್ತದ ತ್ರಿಜ್ಯ 7 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಲೆಕ್ಕ ಮಾಡಿದ್ವಿ. ಆದರೆ ಇದುವರೆಗೂ ಎಲ್ಲೂ ಕೂಡ ನೀವು ತ್ರಿಭುಜದ ಘನಫಲವನ್ನು ಕಂಡುಹಿಡಿಯಿರಿ ಅನ್ನೋ ಪದ ಕೇಳೇ ಇಲ್ಲ. ಆಯತದ ಘನಫಲವನ್ನು ಕಂಡುಹಿಡಿಯಿರಿ ಅನ್ನೋ ಪದನ ಕೇಳೇ ಇಲ್ಲ. ಅಥವಾ ವೃತ್ತದ ಘನಫಲವನ್ನು, ವೃತ್ತದಲ್ಲಿ ಎಷ್ಟು ಗಾಳಿ ತುಂಬಬಹುದು ಅಂತ ಪದವನ್ನಾಗ್ಲಿ ಮತ್ತೊಂದಾಗ್ಲಿ, ನೀವು ಅಥವಾ ಎಷ್ಟು ನೀರು ತುಂಬಬಹುದು ಅಂತಕ್ಕಂಥದ್ದಾಗ್ಲಿ ಕೇಳಿ. ಅದಕ್ಕೋಸ್ಕರ ನಾನು ಇವತ್ತು ಸಮತಲಾಕೃತಿಗಳು ಮತ್ತು ಘನಾಕೃತಿಗಳಿಗಿರ್ತಕ್ಕಂಥ ಅರ್ಥ ಮತ್ತು ಅವುಗಳಿಗಿರ್ತಕ್ಕಂಥ ವ್ಯತ್ಯಾಸವನ್ನು ನಿಮಗೆ ಹೇಳಿಕೊಟ್ಟಿದ್ದೀನಿ. ಈಗಾಗಲೇ ನಾನು ಸಮತಲಾಕೃತಿಗಳು ಅಂದ್ರೆ ಏನು ಅನ್ನೋದನ್ನ ಹೇಳಿದೆ. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್. ಸಮತಲಾಕೃತಿಗಳು ಅಂದ್ರೆ ಅದರ ಹೆಸರೇ ಹೇಳ್ತಾ ಇದೆ, ಸಮತಲದ ಮೇಲೆ ಬರೀತಕ್ಕಂಥ ಆಕೃತಿಗಳು. ಸಮತಲಾಕೃತಿಗಳು ಅನ್ಬೇಕಾದ್ರೆ ಅವು 2 ಆಯಾಮವನ್ನು ಹೊಂದಿದ್ದು ವಿಸ್ತೀರ್ಣವನ್ನು ಹೊಂದಿರ್ತವೆ. ಅಂತಹ ಆಕೃತಿಗಳನ್ನು ಸಮತಲಾಕೃತಿಗಳು ಅಂತ ಕರಿತೀವಿ. ಎಲ್ಲಾ ಬಹುಭುಜಾಕೃತಿಗಳು ಮತ್ತು ವೃತ್ತಗಳನ್ನು ನಾವೇನಂತ ಕರಿತೀವಿ? ಸಮತಲಾಕೃತಿಗಳು ಅಂತ ಕರಿತೀವಿ. ಈಗಾದ್ರೆ ಘನಾಕೃತಿಗಳು ಅಂತಂದ್ರೇನು ಅದನ್ನು ನಾನು ಸಮತಲಾಕೃತಿಗಳ ಬಗ್ಗೆ ಹೆಚ್ಚಿಗೆ ಹೇಳಕ್ ಹೋಗಿದ್ದೆ, ಎಲ್ಲ ಗೊತ್ತಿರ್ತದೆ. ಘನಾಕೃತಿಗಳು ಅಂತಂದ್ರೆ ಏನು? ಸೊ ಯಾವ್ದಾದ್ರು ಒಂದು ಘನಾಕೃತಿ ನಿಮಗೆ ಗೊತ್ತಿರೋದನ್ನ ಒಂದು ಉದಾಹರಣೆ ಹೇಳ್ತೀರಾ? ಘನಾಕೃತಿಗಳಿಗೆ ಒಂದು ಉದಾಹರಣೆ. ಹೋದ ವರ್ಷ ಕೆಲವು ಘನಾಕೃತಿಗಳ ಬಗ್ಗೆ ಪಾಠ ಮಾಡಿತ್ತು. ವೆರಿ ಗುಡ್. ಸಿಲಿಂಡರ್ ಅಲ್ವಾ? ಸಿಲಿಂಡರ್ ಅಂತಕ್ಕಂಥದ್ದು ಒಂದು ಘನಾಕೃತಿ. ಮತ್ತೆ ಡೈಮಂಡ್, ಟ್ಯೂಬ್ ಅಂತ ಹೇಳ್ತಾ ಇದ್ದ. ಹೌದಾ? ಸೊ ಕನ್ನಡದಲ್ಲಿ ಆಯತ ಘನ ಅಲ್ವಾ? ಕ್ಯೂಬಾಯ್ಡ್ ಅಂದ್ರೆ ಆಯತ ಘನ, ಇದು ವರ್ಗ ಘನ ಅಲ್ವಾ? ಈ ತರದವನ್ನೆಲ್ಲ ನಾವೇನಂತ ಕರಿತೀವಿ? ಘನಾಕೃತಿಗಳು. ಅಥವಾ ಆಗ ನಾನು ಹೇಳಿದೆ ವಾಲಿಬಾಲ್ ಅಂತ ಹೇಳಿದೆ. ಸೊ ಅದನ್ನು ಕೂಡ ಒಂದು ಘನಾಕೃತಿ. ಸೊ ಹಾಗಾದ್ರೆ ಘನಾಕೃತಿಗಳು ಅಂತಕ್ಕಂಥದ್ರಲ್ಲಿ ಏನಿರ್ತಪ್ಪ ಅಂದ್ರೆ ಅವುಗಳಿಗೆ 3 ಆಯಾಮ ಇರುತ್ತೆ. ಅವುಗಳಿಗೆ ಏನಿರುತ್ತೆ? 3 ಆಯಾಮ ಇರುತ್ತೆ. ಮತ್ತೆ ಅವುಗಳು ವಿಸ್ತೀರ್ಣವನ್ನು ಹೊಂದಿರ್ತವೆ, ಮತ್ತೆ ಘನಫಲವನ್ನು ಕೂಡ ಹೊಂದಿರ್ತವೆ. ವಿಸ್ತೀರ್ಣವನ್ನು ಹೊಂದಿರ್ತವೆ ಮತ್ತೆ ಘನಫಲವನ್ನು ಹೊಂದಿರ್ತವೆ. ನಾನು ಈಗಾಗಲೇ ವಿಸ್ತೀರ್ಣ ಅಂದ್ರೆ ಏನು ಅಂತ ಹೇಳಿದ್ದೀನಿ. ಅವು ಆಕ್ರಮಿಸ್ಕೊಂಡಿರ್ತಕ್ಕಂಥ ಸಮತಲದ ಮೇಲೆ ಅವು ಆಕ್ರಮಿಸ್ಕೊಂಡಿರ್ತಕ್ಕಂಥ ಜಾಗ. ಹಾಗೆ 3 ಆಯಾಮಗಳು ಯಾವ್ಯಾವ ಅಂತ ಕೂಡ ಹೇಳಿದ್ದೀನಿ. ಯಾವ್ಯಾವುದು? ಉದ್ದ, ಅಗಲ, ಎತ್ತರ. ಉದ್ದ, ಅಗಲ ಮತ್ತು ಎತ್ತರವನ್ನ ಆಯಾಮ. ಈಗ ಉದಾಹರಣೆ ನಾನು ಇಲ್ಲೊಂದು ಘನಾಕೃತಿ ತಗೊಳ್ತೀನಿ. ನಿಮಗೆ ಸಾಕಷ್ಟು ಘನಾಕೃತಿಗಳನ್ನು ತಗೊಂಡ್ಬರ್ತೀನಿ, ತೋರಿಸ್ತೀನಿ. ಇಲ್ಲೊಂದು ಘನಾಕೃತಿಯನ್ನು ತೋರಿಸ್ತೇನೆ. ಆಯತ ಘನ. ಹೌದಾ? ಇದ್ರ ಹೆಸರೇನು? ಆಯತ. ನೋಡಿ, ಇದನ್ನ ನಿಮಗೆ ಯಾರಿಗೆ ತೋರಿಸಿ ಇದ್ರ ಉದ್ದ ಯಾವ್ದಪ್ಪ ಅಂದ್ರೆ ಹಿಂಗಂತೀವಿ. ಹೌದಾ? ಕರೆಕ್ಟಾ? ಇದ್ರ ಉದ್ದ ಯಾವ್ದಪ್ಪ ಅಂದ್ರೆ ಹಿಂಗಂತೀವಿ. ಅಗಲ ಯಾವ್ದು? ಹಿಂಗಂತೀವಿ. ಎತ್ತರ ಯಾವ್ದು? ಇದು ನೋಡಿ, 3 ಇದು. ಉದ್ದ, ಅಗಲ, ಎತ್ತರ. ಕಾಣಿಸ್ತಾ ಇದೆಯಾ? ಕರೆಕ್ಟಾ? ಈಗ ಈ ಕೊಠಡಿನೇ ತಗೊಳ್ಳಿ. ಉದಾಹರಣೆ ಈ ಕೊಠಡಿನೂ ಕೂಡ ಒಂದು ಆಯತ ಘನ. ಈಗ ಉದ್ದ ಅಳಿಯೋ ಅಂತೇಳಿ ನಿಮಗೆ ಟೇಪ್ ಕೊಟ್ರೆ ಹಿಂಗೆ ಅಳಿತದೆ. ಈ ಗೋಡೆಯಿಂದ ಆ ಗೋಡೆವರೆಗೂ ಅಳಿತದೆ. ಅಗಲ ಎಳೆಯಪ್ಪ ಅಂದ್ರೆ ಈ ಗೋಡೆಯಿಂದ ಎಡಗಡೆಯಿಂದ ಬಲಗಡೆ ಇರ್ತಕ್ಕಂಥ ಗೋಡೆಗೆ ಅಳಿತದೆ. ಎತ್ತರ ಎಳೆ ಅಂದ್ರೆ ಮೇಲಿಂದ ಮೇಲಕ್ಕೆ ಇರ್ತಕ್ಕಂಥ ಎತ್ತರ ಎಳಿತಾರೆ. ಹೌದಾ? ಇದು ಕೂಡ ಈ ಕೊಠಡಿನೂ ಕೂಡ ನಮಗೆ ಆಯತ ಘನಾಕೃತಿನಲ್ಲಿದೆ. ಇದಕ್ಕೇನೇನಿರುತ್ತೆ? ಉದ್ದ ಇರುತ್ತೆ, ಅಗಲ ಇರುತ್ತೆ ಮತ್ತು ಎತ್ತರ ಇರುತ್ತೆ. ಹಾಗಾದ್ರೆ ಎಷ್ಟು ಆಯಾಮ ಇದೆ ಇದಕ್ಕೆ? 3 ಆಯಾಮ ಇರತಕ್ಕಂಥ ಆಕೃತಿಗಳನ್ನು ನಾವು ಘನಾಕೃತಿಗಳು ಅಂತ ಕರಿತೀವಿ. ಇದಕ್ಕೆ 2ನೇ ಪಾಯಿಂಟ್ ಏನಿರಬೇಕು? ವಿಸ್ತೀರ್ಣ. ಹಾಗಾಗಿ ವಿಸ್ತೀರ್ಣ ಅಂತ ಹೇಳಿ ನಾನು ಆಗ ಹೇಳಿದ್ರೆ ಅದು ಆಕ್ರಮಿಸ್ಕೊಂಡಿರ್ತಕ್ಕಂಥ ಜಾಗ. ಅಥವಾ ಇದನ್ನ ಇನ್ನೊಂದು ನಮ್ಮ ಆಡು ಭಾಷೆ ಹೇಳ್ಬೋದು ಅಂದ್ರೆ ಇದ್ರ ಸುತ್ತ ಇದರಲ್ಲಿ ಎಷ್ಟು ಮುಖಗಳಿದಾವೆ? ಎಷ್ಟು ಮುಖಗಳು ಕಾಣಿಸ್ತಾ ಇದಾವೆ ನಿಮಗೆ? 6 ಮುಖಗಳು ಕಾಣಿಸ್ತಾ ಇದಾವೆ. ಹೌದಾ? ಸುತ್ತಾಲು 4 ಇದೆ, ಮೇಲೊಂದು ಮುಖ ಇದೆ, ಕೆಳಗಡೆ ಒಂದು. ಈ 6 ಮುಖಗಳಿಗೂ ಬಣ್ಣ ಹಚ್ಚಬೇಕು ಅಂದ್ರೆ ಎಷ್ಟು ಬಣ್ಣ ಬೇಕಾಗುತ್ತೆ ಅಂತಕ್ಕಂಥದ್ದು ವಿಸ್ತೀರ್ಣ. ಘನಫಲ ಇದನ್ನೇನಾದ್ರು ತೋಡ್ಬಿಟ್ಟು ಖಾಲಿ ಮಾಡ್ಬಿಟ್ಟು ಇದ್ರೊಳಗಡೆ ಈ ತರದ ನಿಮ್ ತೊಟ್ಟಿನೂ ಕೂಡ ಇದೇ ಆಕಾರದಲ್ಲಿ ಇರುತ್ತೆ, ಆಯತ ಘನ. ಅದ್ರೊಳಗಡೆ ಎಷ್ಟು ನೀರು ಹಿಡಿಯುತ್ತೆ ಅಂತಕ್ಕಂಥದ್ದು ಘನಫಲ. ಗೊತ್ತಾಯ್ತಾ? ಸೊ ಯಾವುದೇ ಆ ಘನಾಕೃತಿಗಳು
3 ಆಯಾಮಗಳನ್ನು ಹೊಂದಿದ್ದು ವಿಸ್ತೀರ್ಣವನ್ನು ಹೊಂದಿರ್ತವೆ ಮತ್ತೆ ಜೊತೆಗೆ ಏನಿದು ಘನಫಲವನ್ನು ಹೊಂದಿರುತ್ತೆ. ಘನಫಲ ಅಂದ್ರೆ ಅದರೊಳಗಡೆ ಎಷ್ಟು ತುಂಬಬಹುದು. ಹೌದಾ? ನೋಡಿ ಉದಾಹರಣೆಗೆ ವೃತ್ತ ಸಮತಲಾಕೃತಿ. ಕರೆಕ್ಟಾ? ವೃತ್ತ ಸಮತಲಾಕೃತಿ ಇದು ಕೇವಲ ಏನನ್ನ ಹೊಂದಿರುತ್ತೆ ಅಂತ ಹೇಳಿದ್ದೆ ನಾನು, ವಿಸ್ತೀರ್ಣವನ್ನು ಹೊಂದಿರುತ್ತೆ. ಭಾರಿ ಜನ ಕನ್ಫ್ಯೂಸ್ ಮಾಡ್ಕೊಳ್ತೀವಿ, ವೃತ್ತ ಮತ್ತು ಗೋಳ ಎರಡನ್ನು ಒಂದೇ ತರ ಹೇಳ್ತೀರಾ. ಅದಕ್ಕೆ ನಿಮ್ಗೆ ಕ್ಲಿಯರ್ ಮಾಡ್ಲಿಕ್ಕೆ ಕೊಟ್ಟಿದ್ದೀನಿ. ವೃತ್ತ ಸಮತಲಾಕೃತಿ ಇದು ಎಷ್ಟು ಜಾಗವನ್ನ ಆಕ್ರಮಿಸಿಕೊಂಡಿದೆ ಅಂತ ಹೇಳ್ಬೋದೇ ವಿನಃ ಇಲ್ಲೊಂದು ಓಲ್ ಮಾಡಿಬಿಟ್ಟು ಒಂದು ಸೈಕಲ್ ಪಂಪ್ ತಂದು ಗಾಳಿ ಹೊಡಿಯಕ್ಕಾಗತ್ತಾ? ಆಗದಿಲ್ಲ. ಅದನ್ನೇ ನಿಮ್ಮ ವಾಲಿಬಾಲು ಅದಕ್ಕೇನಂತ ಕರಿತೀವಿ ನಾವು, ಗೋಳ ಅಂತ ಕರಿತೀವಿ. ನಮ್ಮ ರೇಖಾಗಣಿತೀಯ ಭಾಷೆಯಲ್ಲಿ ಅದಕ್ಕೆ ಗೋಳ ಅಥವಾ ಶಾರ್ಟ್ ಫುಟ್ ಬಾಲ್ ಅಥವಾ ನೀವು ಆಡ್ತಕ್ಕಂಥ ಗೋಲಿಗಳು ಇವೆಲ್ಲವನ್ನು ಕೂಡ ಗೋಳ ಅಂತ ಕರಿತೀವಿ. ಆ ವಾಲಿಬಾಲಿಗೆ ಏನ್ ಮಾಡ್ಬೋದು ನಾವು ಅದರೊಳಗಡೆ? ಗಾಳಿ ತುಂಬಬಹುದು. ಏನನ್ನ ತುಂಬಬಹುದು ಅಂತಕ್ಕಂಥದ್ದನ್ನ ಹೇಳ್ತೀವಲ್ಲ ಅದೇ. ನಮ್ಮನೆ ತೊಟ್ಟಿ 50 ಕೊಡ ನೀರು ಹಿಡಿತಿದ್ದೆ, ನಮ್ಮನೆ ತೊಟ್ಟಿ 5,000 ಲೀಟರ್ ನೀರು ಹಿಡಿತಿದ್ದೆ, ನಮ್ಮನೆ ಕೊಡಪಾನೆ ಇಷ್ಟು ಲೀಟರ್ ನೀರು ಹಿಡಿಯುತ್ತೆ ಅಂತ ಹೇಳ್ತೀವಲ್ಲ ಅದನ್ನ ನಾವೇನಂತ ಕರಿತೀವಿ ಘನಫಲ. ಈಗ ನಾವೇನೇ ಈ ರೂಮು ಈಗ ಫಾರ್ ಎಕ್ಸಾಂಪಲ್ ಏನಾದ್ರು ಫಂಕ್ಷನ್ ಮಾಡ್ತೇವೆ ಅಂತಂದ್ರೆ ಆ ದೊಡ್ಡ ರೂಮಿಗೆ ಹೋಗ್ತೀವಿ. ಯಾಕೆ ಸರ್ ಇಲ್ಲಿ ಅಷ್ಟು ಜನ ಕುತ್ಕೊಳ್ಳೋಕ್ಕಾಗಲ್ಲ ಸರ್, ಕೂರ್ಲಕ್ಕೆ ಆಗೋದಿಲ್ಲ ಇನ್ ದ ಸೆನ್ಸ್ ಇದ್ರ ಘನಫಲ ಕಡಿಮೆ ಇದೆ ಅಂತ ಅರ್ಥ ಆಯ್ತಾ? ಸೊ ಹಾಗಾಗಿ ಘನಾಕೃತಿಗಳು ಅಂತ ಹೇಳಿದ್ರೆ ಅವು 3 ಆಯಾಮಗಳನ್ನು ಹೊಂದಿರಬೇಕು, ವಿಸ್ತೀರ್ಣವನ್ನು ಹೊಂದಿರಬೇಕು ಮತ್ತೆ ಘನಫಲವನ್ನು ಹೊಂದಿರಬೇಕು. ಇದಿಷ್ಟು ಇದ್ರೆ ನಾವು ಘನಾಕೃತಿಗಳು ಅಂತ ಕರಿತೀವಿ. ಹಾಗಾದ್ರೆ ಯಾವ್ಯಾವ ರೀತಿಯ ಘನಾಕೃತಿಗಳು ಬರುತ್ತೆ ಅಂತ ನೋಡೋಣ. ನಾನು ಇವಾಗ ತೋರಿಸ್ತಾ ಇದ್ದೀನಿ. ಮೊದಲನೇದು ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ನಿಮಗೆ ಘನಾಕೃತಿ? ಇಲ್ಲೊಂದು ಘನಾಕೃತಿ, ಇಲ್ಲೊಂದು ಘನಾಕೃತಿ. ಇವು 3 ಕೂಡ ಒಂದೇ ರೀತಿಯ ಘನಾಕೃತಿ. ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಈ ಘನಾಕೃತಿ ನೋಡಿ, ಗಮನಿಸಿ. ಘನಾಕೃತಿ ಈ ಘನಾಕೃತಿಯ ಮೇಲ್ಮೈಗಳೆಲ್ಲವೂ ಹೋಗ್ಬಿಟ್ಟು ಒಂದು ಬಿಂದುವಿನಲ್ಲಿ ಸೇರಿಸ್ಕೊಂಡಿದ್ದೆ. ಆರ್ ಟೇಪರಿಂಗ್ ಟುವರ್ಡ್ಸ್ ಎ ಪಾಯಿಂಟ್ ಅಂತ ಕರೀತಾರೆ. ಒಂದು ಬಿಂದುವಿನಲ್ಲಿ ಸೇರ್ಕೊಂಡಿದೆ. ಹಾಗಾಗಿ ಇದಕ್ಕೇನಾರ ಹೆಸರು ಏನ್ ಜ್ಞಾಪಕ ಇದೆಯಾ ನಿಮಗೆ? ಏನಾದ್ರೂ ಹೆಸರು ಇದಕ್ಕೆ ಏನಂತ ಕರೀತಾರೆ ಅಂತ? ಏನು ಹೇಳ ಎಂತ ಕರೀತೆ? ಕೋನ ಅಲ್ಲ. 8ನೇ ಕ್ಲಾಸಲ್ಲೆಲ್ಲ ಹೇಳಿದೀನಿ, ಎಲ್ಲ ತೋರಿಸಿನಿ, ಬರ್ತಿದ್ದೀರ. ಸಿಂಪಲ್ ಆಗಿ ಆಯ್ತು. ಸುಮ್ಮನೆ ಇದ್ರ ಹೆಸರು ಬೇಡ. ಜನರಲ್ ಆಗಿ ಇವುಗಳಿಗೆ ಏನಂತ ಕರೀಬೋದು? ಒಂದು ಬಿಂದುವಿನಲ್ಲಿ ಸೇರ್ಕೊಂಡಿರ್ತಕ್ಕಂಥವಕ್ಕೆಲ್ಲ ಏನಂತ ಕರೀಬೋದು? ಇವೆಲ್ಲ ಆಯ್ತು. ಈ ತರದ ಆಕೃತಿಗಳಿಗೆ ಏನ ಹೆಸರೇನು ಅಂತ ಆಮೇಲೆ ಹೇಳ್ಕೊಡ್ತೀನಿ ನಾನು. ಕಡೆ ಕೋನ ಅಲ್ಲ, ಗೋಪುರ ಅಂತ ಕರೀತಾರೆ. ಸರಿನಾ? ಗೋಪುರ. ನಿಮ್ಮ ದೇವಸ್ಥಾನದಲ್ಲಿ ಗೋಪುರ ಕಟ್ಟಿರ್ತಾರೆ, ನೀವೆಲ್ಲ ನೋಡಿದೀರ. ಹಿಂಗ್ ಶುರುವಾಗಿ ಹೋಗ್ತಾ ಹೋಗ್ತಾ ಮೇಲ್ತುದಿನಲ್ಲಿ ಏನಿಟ್ಟಿರ್ತಾರೆ? ಕಳಸ ಇಟ್ಟಿರ್ತಾರೆ. ಕಳಸ ಏನಾಗಿರುತ್ತೆ? ಪಾಯಿಂಟ್ ಆಗಿರುತ್ತೆ ಅಲ್ವಾ? ಇದು ಕೂಡ ನೋಡಂಗ ಇಲ್ಲಿ ಇಷ್ಟಾಗಲ ಶುರುವಾಯ್ತು, ಹೋಗ್ತಾ 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 ಒಂದತ್ರ ಸೇರ್ಕೊಂತ. ಅರ್ಥ? ಆಲ್ ದ ಫೇಸಸ್ ಆರ್ ಟೇಪರಿಂಗ್ ಟುವರ್ಡ್ಸ್ ಎ ಪಾಯಿಂಟ್ ಅಂತ ಕರೀತೀವಿ. ಎಲ್ಲಾ ಮುಖಗಳು ಒಂದು ಬಿಂದುವಿನಲ್ಲಿ ಐಕ್ಯಗೊಳ್ತವೆ, ಒಂದು ಬಿಂದುವಿನಲ್ಲಿ ಹೋಗ್ಬಿಟ್ಟು ಸೇರ್ಕೊಂಡಿರ್ತವೆ. ಹಾಗಾಗಿ ಇದನ್ನ ಗೋಪುರ ಅಂತ ಕರೀತೀವಿ. ಗೋಪುರ ಅಂತ ಅನ್ಬೇಕಾದ್ರೆ ಏನಿರ್ಬೇಕಪ್ಪ ಅಂತ ಹೇಳಿದ್ರೆ ಇದರ ಮುಖಗಳು ಏನಿರ್ತವೆ ಇವೆಲ್ಲವೂ ಕೂಡ ತ್ರಿಭುಜಾಕಾರವಾಗಿದೆ. ಇದೊಂದು ತ್ರಿಭುಜಾಕಾರನ, ಇದು ತ್ರಿಭುಜಾಕಾರನ, ಇದು ತ್ರಿಭುಜ. ಎಲ್ಲಾ ಪಾರ್ಶ್ವ ಮುಖಗಳು ಕೂಡ ತ್ರಿಭುಜಾಕಾರದಲ್ಲಿ ಇರ್ತವೆ. ನೋಡಿ ಇದನ್ನ ತಗೋ, ಇದನ್ನ ತಗೋ, ಕಾಣಿಸ್ತಾ ಇದೆಯಾ? ನೋಡಿ ಇದು ತ್ರಿಭುಜಾಕಾರದಲ್ಲಿದೆ, ಪಕ್ಕದ್ದು ತ್ರಿಭುಜಾಕಾರದಲ್ಲಿದೆ, ಇದು ಕೂಡ ತ್ರಿಭುಜಾಕಾರದಲ್ಲಿದೆ. ಎಲ್ಲಾ ಪಾರ್ಶ್ವ ಮುಖಗಳು ಏನಾಗಿರ್ತವಂತೆ? ತ್ರಿಭುಜಾಕಾರ. ಹಾಗೇನೆ ಇರ್ತವೆ. ಈಗ ಇದು ಯಾವ ಆಕಾರದಲ್ಲಿದೆ? ಇದು ತ್ರಿಭುಜಾಕಾರ. ಪಕ್ಕದ ನೋಡು, ತ್ರಿಭುಜಾಕಾರ. ಪಕ್ಕದ ನೋಡು, ತ್ರಿಭುಜಾಕಾರ. ಸೊ ಇವನ್ನ ಹಿಂಗಿರ್ತಕ್ಕಂಥ ಪಾರ್ಶ್ವ ಮುಖಗಳು ಅಂತ ಕರಿತೀವಿ. ಪಾರ್ಶ್ವ ಮುಖಗಳೆಲ್ಲವೂ ಯಾವ ಆಕಾರದಲ್ಲಿರುತ್ತೆ? ತ್ರಿಭುಜಾಕಾರದಲ್ಲಿರುತ್ತೆ. ಹಾಗಾದ್ರೆ ಇವುಗಳಿಗೆ ಎಲ್ಲವೂ ಒಂದೇನೆ ಸರ್. ಯಾವ ರೀತಿ ಹೆಸರು ಇಡೋದಂದ್ರೆ ಅದರ ಪಾದದ ಆಕಾರದ ಮೇಲೆ ಇವುಗಳನ್ನ ಹೆಸರು. ಈಗ ಇದ್ರ ಪಾದ ಯಾವ ಆಕಾರದಲ್ಲಿದೆ? ತ್ರಿಭುಜ. ಹಾಗಾಗಿ ಇದನ್ನೇ ಅಂತ ಕರಿತೀವಿ ತ್ರಿಭುಜ ಪಾದ ಗೋಪುರ ಅಂತ ಕರಿತೀವಿ. ಅಂತ ಕರಿತೀವಿ ತ್ರಿಭುಜ ಪಾದ ಗೋಪುರ. ಸೊ ಗೋಪುರ ಅಂತ ಅನ್ಬೇಕಾದ್ರೆ ಏನು ಮುಖ್ಯ ಕಂಡೀಷನ್ ಏನು? ಇಲ್ಲಿ ಎಲ್ಲಾ ಪಾರ್ಶ್ವ ಮುಖಗಳು ಒಂದು ಬಿಂದುವಿನಲ್ಲಿ ಸಂಧಿಸಿರ್ಬೇಕು. ವೆರಿ ಇಂಪಾರ್ಟೆಂಟ್. ಒಂದು ಬಿಂದುವಿನಲ್ಲಿ ಹೋಗ್ಬಿಟ್ಟು ಸೇರಿರ್ಬೇಕು. ಆಮೇಲೆ ಎರಡನೇ ಪಾಯಿಂಟ್ ಏನು? ಎಲ್ಲಾ ಮುಖಗಳು ಕೂಡ ತ್ರಿಭುಜಾಕಾರವನ್ನ ಹೊಂದಿರಬೇಕು. ಎಲ್ಲಾ ಪಾರ್ಶ್ವ ಮುಖಗಳು ಕೂಡ ಏನಾಗಿರ್ಬೇಕು? ತ್ರಿಭುಜಾಕಾರವನ್ನ ಹೊಂದಿರಬೇಕು. ಅರ್ಥ ಆಯ್ತಾ?
ಸೊ ಪಾರ್ಶ್ವಮುಖಗಳು ತ್ರಿಭುಜಾಕಾರದಲ್ಲಿ ಇರಬೇಕು, ಪಾರ್ಶ್ವಮುಖಗಳು ಒಂದು ಬಿಂದುವಿನಲ್ಲಿ ಸೇರಿಸಿರ್ಬೇಕು. ಹಾಗಾದ್ರೆ ಇವುಗಳಿಗೆ ಹೆಸರು ಯಾವುದನ್ನು ಕೊಡ್ತೀವಿ, ಅದ್ರ ಪಾದ ಏನಿದೆಯೋ ಪಾದ ಯಾವ ಆಕಾರದಲ್ಲಿ ಇದೆ ಅಂತಕ್ಕಂಥದ್ದು ಆಧಾರದ ಮೇಲೆ ಹೆಸರು ಕೊಡ್ತೀವಿ. ಇದು ಯಾವ ಆಕಾರದಲ್ಲಿ ಇದೆ? ತ್ರಿಭುಜ. ಹಾಗಾಗಿ ಇದನ್ನ ತ್ರಿಭುಜ ಪಾದ ಗೋಪುರ. ಸರಿನಾ? ನೆಕ್ಸ್ಟ್ ಈಗಿಲ್ಲ ಎಲ್ಲ ಪಾರ್ಶ್ವಮುಖಗಳು ಕಾಣ್ತಾ ಇದೆ. ಯಾವ ಆಕಾರದಲ್ಲಿದೆ? ಪಕ್ಕದ್ದು ತ್ರಿಭುಜ. ಇದು ತ್ರಿಭುಜ. ಇದು ತ್ರಿಭುಜ. ಪಾದ ನೋಡಿ, ಪಾದ ಯಾವ ಆಕಾರದಲ್ಲಿದೆ? ಚೌಕ. ಹಾಗಾಗಿ ಇದನ್ನೇ ಅಂತ ಕರಿಬಹುದು ಹೆಸರು? ಚೌಕ ಆಕಾರದ ಗೋಪುರ. ಚೌಕ ಆಕಾರದ ಗೋಪುರ. ಚೌಕಪಾದ ಗೋಪುರ. ಗೋಪುರ ಕರೆಕ್ಟಾ? ರೈಟ್. ಈಗ ಇಲ್ಲಿ ಬರ ಇದು ತಗತ್ತೆ. ಇದು ನೋಡು, ಕೇಳಿಸ್ಬೇಕು. 1 2 3 4 5 ಬಾಹುಗಳನ್ನು ಹೊಂದಿದ್ರೆ ಅದನ್ನೆಂತ ಕರಿತೀವಿ? 5 ಬಾಹು. 3 ಬಾಹು ಇದ್ರೆ ತ್ರಿಭುಜ, 4 ಬಾಹು ಇದ್ರೆ ಚೌಕ ಅಥವಾ ವರ್ಗ ಅಥವಾ ಚತುರ್ಭುಜ ಹಿಂಗ್ ಕರಿತೀವಿ. 5 ಇದ್ರೆ ಪಂಚಭುಜಾಕೃತಿ. ಜ್ಞಾಪಕಂತಿದ್ರಿ, ಜ್ಞಾಪಕ ಬರಲಿಲ್ಲಲ್ಲ. 5 ಇದ್ರೆ ಪಂಚಭುಜಾಕೃತಿ, 6 ಇದ್ರೆ ಷಡ್ಭುಜಾಕೃತಿ, 7 ಇದ್ರೆ ಸಪ್ತಭುಜಾಕೃತಿ, 8 ಇದ್ರೆ ಅಷ್ಟಭುಜಾಕೃತಿ, 9 ಇದ್ರೆ ನವಭುಜಾಕೃತಿ, 10 ಇದ್ರೆ ದಶಭುಜಾಕೃತಿ. ನೋಡಿ, ನಾವು ಹೇಳ್ಕೊಟ್ಟಂಗೆ ನೀವೆಲ್ಲದನ್ನು ಮರಿತಾ ಕೂತ್ಕೊಂಡ್ರೆ ನಮಗೆ ಪಾಠ ಮಾಡ್ತಕ್ಕಂಥದ್ದು ಕಷ್ಟ ಆಗುತ್ತೆ. ನಿಮಗೆ SSLC ನಲ್ಲಿ ಪರೀಕ್ಷೆ ಬರೀತಕ್ಕಂಥದ್ದು ಕಷ್ಟ ಆಗುತ್ತೆ. ನಾವು 8, 9ನೇ ಕ್ಲಾಸಲ್ಲಿ ನಾವೇ ಪರೀಕ್ಷೆ ಮಾಡ್ತಕ್ಕಂಥವ್ರು ಎಲ್ಲರನ್ನು ಪಾಸ್ ಮಾಡ್ತೀವಿ. ಆದ್ರೆ 10ನೇ ಕ್ಲಾಸಲ್ಲಿ ಹೋಗಿ ಫೇಲ್ ಆಗ್ತೀರಾ. ಅದಕ್ಕೋಸ್ಕರ ಎಲ್ಲವನ್ನೂ ಕೂಡ ರಿಪೀಟ್ ಮಾಡ್ತಾ ಇರ್ತಾರೆ. ಓಕೆ, ಈಗ ಎಣಿಸಿ ಎಷ್ಟು ಬಾಹು ಇದೆ ಅನ್ನಂಗಾಯ್ತು? 1 2 3 4 5. 5 ಇದ್ರೆ ಎಂತದ್ದು ಅಂತ ಹೇಳಿದೆ ನಾನು? ಪಂಚಭುಜ ಪಾದ ಗೋಪುರ. ಪಂಚಭುಜ ಪಾದ ಗೋಪುರ. ಸರಿನಾ? ಸೊ ರಿಪೀಟ್ ಒನ್ಸ್ ಅಗೈನ್. 3 ಬಾಹು ಇದ್ರೆ ಚೌಕ. 3 ಇದ್ರೆ ತ್ರಿಭುಜ ಪಾದ ಗೋಪುರ, 4 ಇದ್ರೆ ಚೌಕ. ಎಲ್ಲವೂ ಸಮ ಇರೋದ್ರಿಂದ ಚೌಕ, ಸಮ ಇರಲಿಲ್ಲ ಅಂದ್ರೆ ಚತುರ್ಭುಜ ಪಾದ ಗೋಪುರ, ಸಮ ಇರೋದ್ರಿಂದ ಚೌಕ ಪಾದ ಗೋಪುರ. 5 ಇದ್ರೆ ಪಂಚಭುಜ ಪಾದ ಗೋಪುರ. ಹಾಗೆ ನೆಕ್ಸ್ಟ್ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ವಲ್ಪ ದೂರದಿಂದ ನಾನು ಎಣಿಸ್ತೀನಿ ನೋಡಿ. ಇಲ್ಲಿ ನಾನು ಹೆಬ್ಬೆರಳು ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 1 2 3 4 5 6 7 8. ಹೌದಾ? ಹೆಬ್ಬೆರಳು ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದೆ, ಹೆಬ್ಬೆರಳು ಪಕ್ಕಕ್ಕೆ ನಿಲ್ಸಿದೆ. 8 ಬಾಹುಗಳಿದು. 8 ಇದ್ರೆ ಎಷ್ಟು ಅಂತ ಹೇಳಿದೆ? ಅಷ್ಟಭುಜ. ಹೇಳಿ ಜೋರಾಗೆ. ಅಷ್ಟಭುಜ ಪಾದ ಗೋಪುರ. ಗೋಪುರ. ಅಷ್ಟಭುಜ ಪಾದ ಗೋಪುರ. ಅಷ್ಟಭುಜಾಕೃತಿ ಅಲ್ಲ, ಅಷ್ಟಭುಜಾಕೃತಿ ಸಮತಲಾಕೃತಿ ಆಗುತ್ತೆ. ಅಷ್ಟಭುಜ ಪಾದ ಗೋಪುರ. ಅರ್ಥ ಆಯ್ತಾ? 3 ಇದ್ರೆ ತ್ರಿಭುಜ ಪಾದ ಗೋಪುರ, 4 ಇದ್ರೆ ಚೌಕಪಾದ ಗೋಪುರ, 5 ಇದ್ರೆ ಪಂಚಭುಜ ಪಾದ ಗೋಪುರ, 6 ಇದ್ರೆ ಷಡ್ಭುಜ ಪಾದ ಗೋಪುರ, 7 ಇದ್ರೆ ಸಪ್ತಭುಜ ಪಾದ ಗೋಪುರ, 8 ಇದ್ರೆ ಅಷ್ಟಭುಜ ಪಾದ ಗೋಪುರ. ಓಕೆ, ನೋಡೋಣ ನಮ್ದು ಈಗ ನೋಡಿ. ಹೆಬ್ಬೆರಳು ಇಟ್ಟಿದ್ದೀನಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 1 2 3 4 5. ಕರೆಕ್ಟಾ? ಏನಾಗ್ಬೋದು ಇದು? ಪಂಚಭುಜ ಗೋಪುರ. ಆಯ್ತಾ? ಸೊ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಮೊದಲನೇ ಘನಾಕೃತಿಯನ್ನು ನೀವು ಪರಿಚಯ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದು ಯಾವುದು? ಗೋಪುರ. ಗೋಪುರ ಅಂತ ಅನ್ಬೇಕಾದ್ರೆ ಏನ್ ಕಂಡೀಷನ್ ಇರಬೇಕು? ಎಲ್ಲಾ ಪಾರ್ಶ್ವಮುಖಗಳು ತ್ರಿಭುಜಾಕಾರವಾಗಿರ್ಬೇಕು, ಮೊದಲನೇ ಕಂಡೀಷನ್. ಎರಡನೇ ಕಂಡೀಷನ್, ಎಲ್ಲಾ ಪಾರ್ಶ್ವಮುಖಗಳು ಒಂದು ಬಿಂದುವಿನಲ್ಲಿ ಸೇರಿರ್ಬೇಕು. ಆಯ್ತಾ? ಅಂಥದನ್ನ ನಾವು ಗೋಪುರ ಅಂತ ಕರಿತೀವಿ. ಈಗ ನಾನು ಇನ್ನೊಂದು ನಿಮ್ಮ ನೋಡೋಣ, ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ ಅನ್ನೋದಕ್ಕೆ ಇನ್ನೊಂದು ಕೇಳ್ತೀನಿ. ಇಲ್ಲಿ ಇದನ್ನು ಕೇಳ್ತೀನಿ. ಹಾಗಾದ್ರೆ ಇದು ಗೋಪುರ ಆಗತ್ತಾ? ನೋಡಿ, ಇದು ಎಲ್ಲ ಹೋಗಿ ಒಂದತ್ರ ಸೇರ್ಕೊಂಡಿದ್ದು, ಹಂಗಂತ ಇದು ಗೋಪುರ ಆಗತ್ತಾ? ಯಾಕಾಗಲ್ಲ? ವೆರಿ ಗುಡ್. ಯಾಕೆ? ಇದರ ಪಾರ್ಶ್ವಮುಖಗಳು ಏನಾಗ್ಬಿಡ್ಬೇಕು ಅಂತ ಹೇಳಿದ್ದೆ ನಾನು? ತ್ರಿಭುಜಾಕಾರದಲ್ಲಿ ಇರಬೇಕು ಅಂತ ಹೇಳಿದ್ದೆ. ಗೋಪುರ ಅನ್ಬೇಕಾದ್ರೆ 2 ಕಂಡೀಷನ್. ಒಂದು, ಪಾರ್ಶ್ವಮುಖಗಳೆಲ್ಲವೂ ತ್ರಿಭುಜಾಕಾರದಲ್ಲಿ ಇರಬೇಕು, ಆ ಪಾರ್ಶ್ವಮುಖಗಳೆಲ್ಲವೂ ಒಂದು ಬಿಂದುವಿನಲ್ಲಿ ಸೇರಿರಬೇಕು ಅಂತ ಹೇಳಿದ್ದೆ. ಆದ್ರೆ ಇದು ಪಾರ್ಶ್ವಮುಖ ಏನಾಗಿದೆ? ವಕ್ರ ಮೇಲ್ಮೈಯನ್ನು ಹೊಂದಿರೋದ್ರಿಂದ ಇದು ಗೋಪುರ ಅಲ್ಲ. ಇದೇನು ಅನ್ನೋದನ್ನ ಆಮೇಲೆ ಈಗ
ಅರ್ಥ ಆಯ್ತಾ? ಗೋಪುರ ಅಂದ್ರೆ ಕ್ಲಿಯರಾ? ಒಟ್ಟಾರೆ ಘನಾಕೃತಿಗಳು ಅಂದ್ರೆ ಗೊತ್ತಾಯ್ತಲ್ಲ? ಚೆನ್ನಾಗಿ ತಿಳ್ಕೋಬೇಕು. ಘನಾಕೃತಿಗಳು ಅಂದ್ರೆ 3 ಆಯಾಮಗಳನ್ನ ಹೊಂದಿರ್ತವೆ ಅಂತಕ್ಕಂಥದ್ದು ಮೊದಲನೇ ಪಾಯಿಂಟ್. ಅದು ವಿಸ್ತೀರ್ಣವನ್ನು ಹೊಂದಿರುತ್ತೆ, ಘನಫಲವನ್ನು ಹೊಂದಿರುತ್ತೆ. ಸೊ ಹಾಗಾದ್ರೆ ಘನಾಕೃತಿಗಳಲ್ಲಿ ನಾನು ಮೊದಲನೇ ಒಂದು ಘನಾಕೃತಿಯನ್ನು ನಿಮಗೆ ಪರಿಚಯ ಮಾಡ್ಸಕ್ ತಗೊಂಡಿನಿ. ಯಾವ್ದದು? ಗೋಪುರ. ಸೊ ಗೋಪುರ ಅಂತ ಅನ್ಬೇಕಾದ್ರೆ ಎಲ್ಲಾ ಪಾರ್ಶ್ವಮುಖಗಳು ತ್ರಿಭುಜಾಕಾರದಲ್ಲಿದ್ದು ಒಂದು ಬಿಂದುವಿನಲ್ಲಿ ಸೇರ್ಕೊಂಡಿದ್ರೆ ಅದನ್ನ ಗೋಪುರ ಅಂತ ಕರಿತೀವಿ. ಗೋಪುರಗಳನ್ನ ಯಾವ ರೀತಿ ಹೆಸರಿಸ್ತೀವಪ್ಪ ಅಂದ್ರೆ ಅವುಗಳ ಪಾದದ ಆಕಾರದ ಮೇಲೆ ಹೆಸರಿಸ್ತೀವಿ. ಅದೇನಾದ್ರೂ 3 ಬಾಹುವನ್ನು ಹೊಂದಿದ್ರೆ ತ್ರಿಭುಜ ಪಾದ ಗೋಪುರ ಅಂತ ಕರಿತೀವಿ. 4 ಇದ್ರೆ ಇಲ್ಲಿ ಪರ್ಫೆಕ್ಟ್ ಆಗಿ ಎಲ್ಲವೂ 4 ಬಾಹು ಸಮ ಇರೋದ್ರಿಂದ ಚೌಕ ಪಾದ ಗೋಪುರ ಅಂತ ಕರಿತೀವಿ. 6 ಇದ್ರೆ ಷಡ್ಭುಜ ಪಾದ ಗೋಪುರ. 5 ಇದ್ರೆ ಪಂಚಭುಜ ಪಾದ ಗೋಪುರ. ಇಲ್ಲಿ 8 ಇದೆ ಇದರಲ್ಲಿ. ಈಗ ಇದೇನಾಗುತ್ತೆ? ಅಷ್ಟಭುಜ ಪಾದ ಗೋಪುರ ಆಯ್ತು. ನೆಕ್ಸ್ಟ್ ಇನ್ನೊಂದು ಪರಿಚಯ. ಸೊ ಎಲ್ಲ ಅರ್ಥ ಆಗ್ತಾ ಇದೆಯಾ ನಿಮಗೆ? ಸೊ ಇದು ನೋಡಿ, ಆ ಕಡೆ ಕೇಳಿ. ಅಲ್ಲ ಇಲ್ಲಿಗೆ ಬಾ. ಈಗ ನೋಡಿ, ಈಗ ನಿಮಗೆ ಇನ್ನೊಂದು ಇದನ್ನ ಪರಿಚಯ ಮಾಡಿಸ್ತಾರೆ. ಇದಕ್ಕೂ ಅದಕ್ಕೂ ವ್ಯತ್ಯಾಸ ಇದೆ. ನಾನು ಗೋಪುರ ತೋರಿಸಿದ್ದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಅಲ್ಲಿ ಪಾರ್ಶ್ವಮುಖಗಳು ಯಾವ ಆಕಾರದಲ್ಲಿದ್ದು? ಚೌಕ. ತ್ರಿಭುಜ ಆಕಾರದಲ್ಲಿತ್ತು. ಕರೆಕ್ಟಾ? ಈಗ ಇದ್ರ ಕೇಳ್ಬೇಡಿ. ಈಗ ಇದ್ರ ಮುಖಗಳು ಯಾವ ಆಕಾರದಲ್ಲಿದೆ? ಆಯತ ಆಕಾರದಲ್ಲಿದೆ. ನೋಡಿ, ಇದು ಆಯತಾಕಾರ, ಇದು ಆಯತಾಕಾರ, ಇದು ಆಯತಾಕಾರ, ಇದು ಆಯತ. ಆಮೇಲೆ ಅಲ್ಲಿ ಈ ಮುಖ ಪಾರ್ಶ್ವಮುಖಗಳೆಲ್ಲವೂ ಒಂದತ್ರ ಏನ್ ಮಾಡಿತ್ತು? ಸೇರ್ಕೊಂಡಿತ್ತು. ಈಗ ಸೇರ್ಕೊಂಡಿದವ ನೋಡು. ಆಮೇಲೆ ಮೇಲ್ಮುಖ ಮತ್ತು ಕೆಳಮುಖ ಸರ್ವಸಮವಾಗಿದೆ. ಇದು ಹೆಂಗಿದೆ? ಇದು ಯಾವ ಆಕಾರವನ್ನು ಹೊಂದಿದೆ? ಇದು ಚೌಕಾಕಾರ ಇದೆ. ಇದು ಕೂಡ ಏನಾಗಿದೆ? ಚೌಕಾಕಾರನೇ ಇದೆ. ಸರಿನಪ್ಪ? ಚೌಕಾಕಾರನೇ ಇದೆ. ಎರಡೂ ಕೂಡ ಚೌಕಾಕಾರದಲ್ಲೇ ಇದೆ. ಹಾಗೇನೆ ನೋಡಿ, ಇದು ಒಂದು. ನಾ ಆಮೇಲೆ ಅದು ಹೆಸರು ಹೇಳೋದು ಹೆಂಗೆ ಅನ್ನೋದು ಆಮೇಲೆ ನೋಡಿ. ಇಲ್ಲಿಗೆ ಬನ್ನಿ. ಇದು ಕುತ್ಕೊಂಡೆ ಮಾಡಿ. ಕಾಲು ನೋವಾಗಾದ್ರೆ ಕುತ್ಕೊಂಡೆ ಹೊಡಿಯೋ. ಈಗ ಇಲ್ಲಿ ನೋಡಿ, ಇದು ಪಾರ್ಶ್ವಮುಖ ಯಾವ ಆಕಾರದಲ್ಲಿ ಇದೆಯಪ್ಪ? ಪಕ್ಕದ್ದು ಎಲ್ಲವೂ ಕೂಡ ಆಯತಾಕಾರ. ಮೇಲ್ಗಡೆ ಮುಖ ಹೆಂಗಿದೆಯೋ ಕೆಳಗಡೆನೂ ಅದೇ ಆಕಾರವಾಗಿದೆ. ಕರೆಕ್ಟಾ? ಸೊ ಈ ರೀತಿ ಇದ್ರೆ ಇವುಗಳಿಗೆ ಪಟ್ಟಕ ಅಂತ ಕರೀತೀವಿ. ಪಟ್ಟಕ, ಪ್ರಿಸಮ್ ಅಂತ ಕರೀತೀವಿ. ಸೊ ಚೆನ್ನಾಗಿ ತಿಳ್ಕೋಬೇಕು. ಪಟ್ಟಕ, ಪಟ್ಟಕ. ಸೊ ಹೀಗಾಗತ್ತೆ. ಇವಕ್ಕೆ ಹೆಂಗೆ ಹೆಸರು ಹೇಳೋದು ಅನ್ನೋದನ್ನ ಕಾಣಿಸ್ತಾ ಇದೆ ನಿಮ್ಮೆಲ್ರಿಗೂ? ಒಂದೊಂದೇ ನೋಡ್ಕೊಳ್ತಾ. ಈಗಿದ್ದು ಇದು ಕೂಡ ಅದರ ಪಾದದ ಆಕಾರದ ಮೇಲೆ ಹೆಸರು ಕೊಡ್ತಾ ಹೋಗ್ತಾರೆ. ಸೊ ಎಷ್ಟು ಇದೆ ಇಲ್ಲಿ? 4 ಬಾಹುಗಳು ಪರಸ್ಪರ ಏನಾಗಿದೆ? ಸಮಾನ. ಹಾಗಾಗಿ ಇದು ಯಾವ ಆಕಾರ ಆಯ್ತು? ಚೌಕ. ಚೌಕಪಾದ ಪಟ್ಟಕ. ಪಾದ ಪಟ್ಟಕ. ಸರಿನಾ? ಚೌಕಪಾದ ಪಟ್ಟಕ. ಈಗಿದು ಇಲ್ಲಿ ಬರುತ್ತೆ ನೋಡಿ. ಹೆಬ್ಬೆರಳಿಂದ ಸ್ಟಾರ್ಟ್ ಮಾಡಿ. 1 2 3 4 5. ಎಷ್ಟು ಮುಖ ಇದೆ? 5. ಏನಂತ ಹೇಳ್ಬೋದು? ಪಂಚಭುಜ ಪಟ್ಟಕ. ಪಂಚಭುಜ ಪಾದ ಪಟ್ಟಕ. ಪಂಚಭುಜ ಪಾದ ಪಟ್ಟಕ. ಪಂಚಭುಜ ಪಾದ ಪಟ್ಟಕ. ಹೇಳಿ ನೀವು ಇನ್ನೊಂದ್ಸರಿ. ಪಂಚಭುಜ ಪಾದ ಪಟ್ಟಕ. ಇದೇನು ಹೇಳಿದೆ? ಚೌಕಭುಜ ಪಾದ ಪಟ್ಟಕ. ಚೌಕಭುಜ ಪಾದ ಪಟ್ಟಕ. ಸರಿನಾ? ಈಗ ಇಲ್ಲಿ ಬರ್ತೀವಿ. 1 2 3 4 5 6. ಕರೆಕ್ಟಾ? ಹೇಳ್ತೀಯ ಸುಚೇತ್? 6 ಇದ್ರೆ ಹೇಳ್ಬೋದು. ಷಡ್ಭುಜ ಪಾದ. ಷಡ್ಭುಜ ಪಾದ ಪಟ್ಟಕ. ಕರೆಕ್ಟಾ? ಷಡ್ಭುಜ ಪಾದ ಪಟ್ಟಕ. ಷಡ್ಭುಜ ಪಾದ ಪಟ್ಟಕ. ಇದು ನೋಡಿ. ಇಲ್ಲಿಂದ ಸ್ಟಾರ್ಟ್. 1 2 3 4 5 6 7 8 ಅಂತ ಇದೆ. 8 ಇದ್ರೆ ಅಷ್ಟಭುಜ ಪಾದ ಪಟ್ಟಕ. ಪಟ್ಟಕ. ಅಷ್ಟಭುಜ ಪಾದ ಪಟ್ಟಕ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಅಷ್ಟಭುಜ ಯಾವ್ದು? ಅಷ್ಟಭುಜ ಆಕಾರದಲ್ಲಿರೋದು ಯಾವ್ದು? ಪಾದ. ಅಷ್ಟಭುಜ ಪಾದ ಪಟ್ಟಕ. ಹೌದಾ? ಮೇಲೆ ಕೆಳಗೆ ಒಂದೇ ತರ ಇದ್ದು ಪಾರ್ಶ್ವಮುಖಗಳೆಲ್ಲವೂ ಆಯತ ಆಕಾರದಲ್ಲಿದ್ರೆ ಅದು ಪಟ್ಟಕ ಅಂತ. ಫಸ್ಟ್ ನೋಡ್ತಿದ್ದಂಗೆ ನೀವು ಏನ್ ಡಿಸೈಡ್ ಮಾಡಬೇಕು? ಅದು ಪಟ್ಟಕನ ಗೋಪುರನ ಅನ್ನೋದನ್ನ ಡಿಸೈಡ್ ಮಾಡಬೇಕು.
ಪಾರ್ಶ್ವಮುಖಗಳೆಲ್ಲ ತ್ರಿಭುಜಾಕಾರದಲ್ಲಿದ್ದು ಒಂದತ್ರ ಸೇರ್ಕೊಂಡಿದ್ರೆ ಅದು ಗೋಪುರ ಅಂತ ಡಿಸೈಡ್ ಮಾಡಬೇಕು. ಪಾರ್ಶ್ವಮುಖಗಳೆಲ್ಲವೂ ಆಯತಾಕಾರದಲ್ಲಿದ್ದು ಮೇಲ್ಮುಖ ಕೆಳಮುಖ ಸರ್ವಸಮವಾಗಿದ್ರೆ ಅದನ್ನ ಪಟ್ಟಕ ಅಂತ ಡಿಸೈಡ್ ಮಾಡಬೇಕು. ಆಮೇಲೆ ಏನ್ ಮಾಡ್ಬೇಕು, ಆ ಪಾದದಲ್ಲಿರ್ತಕ್ಕಂಥ ಮುಖಗಳ ಸಂಖ್ಯೆಯನ್ನ ಬಾಹುಗಳ ಸಂಖ್ಯೆಯನ್ನ ಎಣಿಸ್ಬೇಕು. ತ್ರಿಭುಜ ಇದ್ರೆ ತ್ರಿಭುಜ ಪಾದ ಪಟ್ಟಕ, 4 ಬಾಹು ಇದ್ರೆ ಚೌಕ ಭುಜ ಪಾದ ಪಟ್ಟಕ, 5 ಇದ್ರೆ ಪಂಚಭುಜ ಪಾದ ಪಟ್ಟಕ. ಈಗ ಇದ್ರಲ್ಲಿ ಎಣಿಸಿದ್ವಿ 8 ಬಂತು. ಇದಕ್ಕೇನ್ ಹೇಳ್ಬೇಕಾದ್ರೆ ವೆರಿ ಗುಡ್, ಅಷ್ಟಭುಜ ಪಾದ ಪಟ್ಟಕ ಈ ರೀತಿ ಹೆಸರು ಹೇಳ್ತಾರೆ. ತ್ರಿಭುಜ ಪಾದ ಪಟ್ಟಕ ಒಂದು ನನ್ನ ಹತ್ರ ಇದೆ. ಇಲ್ಲ ಇದೆ, ಕರೆಕ್ಟಾ? ಇಲ್ಲಿ ನೋಡಿ, ಇದು ಪಾರ್ಶ್ವ ಮೇಲ್ಮೈ ಯಾವ ಆಕಾರದಲ್ಲಿ ಇದೆಯಪ್ಪ? ಆಯತ ಆಕಾರದಲ್ಲಿ. ಕರೆಕ್ಟಾ? ಕರೆಕ್ಟ್, ಆಯತ ಆಕಾರದಲ್ಲಿ. ಈಗ ನೋಡಿ ಯಾವ್ದಿದೆ, ಏನಾಕಾರ? ಹಾಗಾದ್ರೆ ಏನಾಗುತ್ತೆ, ಇದು ತ್ರಿಭುಜ ಪಾದ ಪಟ್ಟಕ. ಓಕೆ, ಸೊ ಈಗ ನೀವು ಕ್ಲಿಯರ್ ಇದ್ರ ಬಗ್ಗೆ ಪಟ್ಟಕ ಮತ್ತು ಗೋಪುರಗಳ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ಗೊತ್ತಾಯ್ತಾ? ಮತ್ತೆ ಅವುಗಳಿಗೆ ಹೇಗೆ ಹೆಸರು ಹೇಳೋದು ಅಂತಕ್ಕಂಥದ್ದು ಗೊತ್ತಾಯ್ತಾ? ಓಕೆ, ಈಗ ನೆಕ್ಸ್ಟ್ ಇನ್ನೊಂದು ಈಗಾಗಲೇ ನಾನು ತೋರಿಸಿದ್ದೆ. ಇದು ಏನಾಗಿದೆ, ಪಾರ್ಶ್ವಮೈ ಒಂದು ಬಿಂದುವಿನಲ್ಲಿ ಸೇರ್ಕೊಂಡಿದೆ, ಆದ್ರೆ ಪಾರ್ಶ್ವಮೈ ಯಾವುದೇ ಆಕಾರವನ್ನು ಹೊಂದಿಲ್ಲ, ವಕ್ರ ಮೇಲ್ಮೈಯನ್ನು ಹೊಂದಿರೋದ್ರಿಂದ ಇದು ಒಂದೇ ಒಂದು, ಇದರಲ್ಲಿ ವಿಧ ಇರೋದಿಲ್ಲ. ಆಮೇಲೆ ಪಾದ ವೃತ್ತಾಕಾರದಲ್ಲಿ, ಎಲ್ಲಾದ್ರಲ್ಲೂ ವೃತ್ತಾಕಾರದಲ್ಲಿ ಇರುತ್ತೆ. ಒಂದು ದೊಡ್ಡದಿರ್ಬೋದು, ಒಂದು ಚಿಕ್ಕದಿರ್ಬೋದು. ಇದು ನೋಡಿದಿರ್ಲಿ, ಇವೆಲ್ಲ ನೋಡಿ, ಹಿಂಗ್ ಹಿಡ್ಕೊಂಡ್ರೆ ಗೊತ್ತಾಗಲ್ಲ, ಹಿಂಗ್ ಹಿಡ್ಕೊಂಡ್ರೆ ಗೊತ್ತಾಗಲ್ಲ. ಎಂತ ಐಸ್ ಕ್ರೀಮ್, ಕೋನ್ ಐಸ್ ಕ್ರೀಮ್. ಇಂಗ್ಲಿಷ್ ನಲ್ಲಿ ಇದು ಕೋನ್ ಅಂತ ಕರಿತೀವಿ, ಕನ್ನಡದಲ್ಲಿ ಇದಕ್ಕೆ ಶಂಕು ಅಂತ ಕರಿತೀವಿ. ಎಂತ ಕರಿತೀವಿ? ಶಂಕುವಿನ ಲಕ್ಷಣ ಏನಪ್ಪಾ ಅಂದ್ರೆ ಅದ್ರ ಪಾದ ವೃತ್ತಾಕಾರದಲ್ಲಿದ್ದು ಪಾರ್ಶ್ವ ಮೇಲ್ಮೈ ವಕ್ರ ಮೇಲ್ಮೈಯನ್ನ ಹೊಂದಿದ್ದು ಒಂದು ಬಿಂದುವಿನಲ್ಲಿ ಸೇರ್ಕೊಂಡಿರುತ್ತೆ. ಅರ್ಥ ಆಯ್ತಾ? ಇದರಲ್ಲಿ ಯಾವುದೂ ವಿಧಗಳಿಲ್ಲ, ಇದು ಒಂದೇ. ಅರ್ಥ ಆಯ್ತಾ? ಶಂಕುವಿನಲ್ಲಿ ಒಂದೇ ರೀತಿಯ ವಿಧ ಇರುತ್ತೆ. ಹಾಗೆ ನೆಕ್ಸ್ಟ್ ನಿಮ್ಮ ಇದು ಇದು ಒಂದೇ, ಇದೆಲ್ಲ ಗೊತ್ತಿದೆ. ಏನಿದು? ಸುಲಭ ಗುರುತಿಸ್ತೇವೆ, ಸಿಲಿಂಡರ್. ಇದು ಒಂದೇ ತರ. ನಿಮ್ಮ ಮನೆಯಲ್ಲಿ ಸಿಲಿಂಡರ್ ಇರುತ್ತೆ, ನಿಮ್ಮ ಮನೆಯಲ್ಲಿ ಇಟ್ಟಾಗ್ತಕ್ಕಂಥದ್ದು ಅಥವಾ ಏನೋ ತಿಂಡಿ ತುಂಬಿರ್ತಕ್ಕಂಥ ಬಾಕ್ಸ್ಗಳು ಇರ್ತದೆ, ಅವೆಲ್ಲ ಸಿಲಿಂಡರ್ ಆಕಾರದಲ್ಲೇ ಇರುತ್ತೆ. ಸೊ ಸಿಲಿಂಡರ್ ಹೆಂಗಿರುತ್ತಪ್ಪ ಅಂತ ಹೇಳಿದ್ರೆ ಅದರ ಮೇಲ್ಮೈಯೂ ಕೂಡ ವಕ್ರ ಮೇಲ್ಮೈ ಆಗಿರುತ್ತೆ, ಮೇಲ್ಮುಖ ಮತ್ತು ಕೆಳಮುಖ ವೃತ್ತಾಕಾರದಲ್ಲಿ. ಇದರಲ್ಲಿ ಶಂಕುವಿನಲ್ಲಿ ಪಾದ ಮಾತ್ರ ವೃತ್ತಾಕಾರದಲ್ಲಿತ್ತು, ಮೇಲ್ಮುಖ ಒಂದು ಬಿಂದುವಿನಲ್ಲಿ ಸೇರ್ಕೊಂಡಿತ್ತು. ಆದ್ರೆ ಇಲ್ಲಿ ಮೇಲ್ಮುಖ ಮತ್ತು ಕೆಳಮುಖ ಎರಡೂ ಕೂಡ ವೃತ್ತಪಾದವನ್ನು ಹೊಂದಿರ್ತವೆ. ಸೊ ಪಾರ್ಶ್ವ ಮೇಲ್ಮೈ ವಕ್ರ ಮೇಲ್ಮೈ ಆಗಿದ್ರೆ ಇದನ್ನು ನಾವೇನು ಸಿಲಿಂಡರ್. ಇದು ಎಲ್ಲವೂ ವೃತ್ತಾಕಾರ ಬರೋದ್ರಿಂದ ಇಲ್ಲೇನು ಮುಖಗಳ ಸಂಖ್ಯೆ ಹಂಗೆಲ್ಲ ಬರೋದ್ರಿಂದ ಇದರಲ್ಲೂ ಯಾವುದೇ ವಿಧಗಳು ಇಲ್ಲ. ಸಿಲಿಂಡರ್ ಅಂದ್ರೂ ಒಂದೇ ಒಂದು ವಿಧ. ಅದರಲ್ಲಿ ಇದನ್ನು ಹೇಳಿದ್ರೆ ಶಂಕುವಿನಲ್ಲಿ ಒಂದೇ, ಇದು ಬೇರೆ. ಓಕೆ, ಹಂಗೆ ಇನ್ನು ನಿಮ್ಮ ವಾಲಿಬಾಲ್ ಅಥವಾ ನಿಮ್ಮ ಗೋಲಿ, ಇದು ಸ್ವಲ್ಪ ಸಣ್ಣದಿದೆ, ನಿಮಗೆ ಅಷ್ಟು ಕ್ಲಿಯರ್ ಅನ್ಸಲ್ಲ. ಇನ್ನು ದಪ್ಪ ಇದ್ದೀರಿ, ಚೆನ್ನಾಗಿತ್ತು ಬಾಲ್. ನಿಮ್ ವೆರಿ ಗುಡ್ ಅಂದ್ರೆ ಶಾರ್ಟ್ ಪುಟ್ ಬಾಲ್, ಗೋಲಿ, ವಾಲಿಬಾಲ್. ಅವಕ್ಕೇನಂತ ಕರಿತೀವಿ ಅಂತ ಹೇಳಿದ್ರೆ ನಾನು ಆಗ್ಲೇ ಗೋಳ. ಅದರಲ್ಲೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಧ ಇರುತ್ತೆ. ಇವಿಷ್ಟು ನಿಮಗೆ ಹೈಸ್ಕೂಲ್ ಹಂತದಲ್ಲಿ ನೀವು ಕಲಿಬೇಕಾಗಿರ್ತಕ್ಕಂಥ ಘನಾಕೃತಿಯ ವಿಧಗಳು. ಸೊ ಮಕ್ಕಳ ಸರಿ ತಿಳ್ಕೊಳ್ಳಿ, ಸಮತಲಾಕೃತಿಗಳಿಗೂ ಮತ್ತು ಘನಾಕೃತಿಗಳಿಗೂ ವ್ಯತ್ಯಾಸ ಇದೆ. ಸಮತಲಾಕೃತಿಗಳೇ ಬೇರೆ, ಘನಾಕೃತಿಗಳೇ ಬೇರೆ. ಐ ವಿಲ್ ರಿಪೀಟ್ ಒನ್ಸ್ ಅಗೇನ್. ಸಮತಲಾಕೃತಿಗಳು ಅಂತ ಹೇಳಿದ್ರೆ 2 ಆಯಾಮವನ್ನು ಹೊಂದಿದ್ದು ವಿಸ್ತೀರ್ಣವನ್ನು ಮಾತ್ರ ಹೊಂದಿರ್ತವೆ. ಸಮತಲಾಕೃತಿಗಳಿಗೆ ಉದಾಹರಣೆ ಹೇಳಿ ಅಂದ್ರೆ ನೀವೇನ್ ಹೇಳ್ಬೇಕು, ಬಹುಭುಜಾಕೃತಿಗಳು ಮತ್ತೆ ವೃತ್ತ ಅಂತ ಹೇಳ್ಬೇಕು. ಬಹುಭುಜಾಕೃತಿಗಳು ಮತ್ತೆ ವೃತ್ತ. ಘನಾಕೃತಿಗಳು ಅಂತ ಹೇಳಿದ್ರೆ ಅವು 3 ಆಯಾಮವನ್ನು ಹೊಂದಿರುತ್ತೆ, ವಿಸ್ತೀರ್ಣವನ್ನು ಹೊಂದಿರುತ್ತೆ, ಹಾಗೆ ಘನಫಲವನ್ನು ಹೊಂದಿರುತ್ತೆ. ಘನಫಲ ಅಂತ ಹೇಳಿದ್ರೆ ಏನು, ವಿಸ್ತೀರ್ಣ ಅಂದ್ರೆ ಏನು ಅಂತ ಎಲ್ಲ ಹೇಳುತ್ತೆ. ಘನಾಕೃತಿಗಳನ್ನ ಯಾವ್ಯಾವ ರೀತಿ ವಿಂಗಡಿಸ್ಕೊಳ್ತೀವಿ, ಅದರಲ್ಲಿ ಇರ್ತಕ್ಕಂಥ ವಿಧಗಳು ಯಾವ್ಯಾವು ಅಂತಕ್ಕಂಥದ್ದು ಹೇಳಿದ್ವಿ. ಸೊ ಗೋಪುರ, ಆಮೇಲೆ ಪಟ್ಟಕ, ಆಮೇಲೆ ಪಟ್ಟಕ, ಮತ್ತೆ ಸಿಲಿಂಡರ್, ಶಂಕು, ಗೋಳ. ಹೌದಾ? ಶಂಕು, ಗೋಳ, ಸಿಲಿಂಡರ್ ನಲ್ಲಿ ಯಾವುದೇ ವಿಧಗಳಿರೋದಿಲ್ಲ. ಇವುಗಳಲ್ಲಿ ಅವುಗಳ ಪಾದದ ಆಕಾರದ ಮೇಲೆ ಪಟ್ಟಕವನ್ನ ಮತ್ತು ಗೋಪುರಗಳನ್ನ ವಿಂಗಡಿಸ್ಕೊಳ್ತೀವಿ ಅಂತಕ್ಕಂಥ ಹೇಳಿದ್ವಿ. ನಾಳೆ ದಿನ ಬರ್ತಾ ನೀವೆಲ್ಲ ಇದೆಲ್ಲ ಆಗಿರ್ತಕ್ಕಂಥ ಪಾಠನೇ, ಹಾಗಾಗಿ ನಾನು ಇದ್ರ ಬಗ್ಗೆ ನೋಟ್ಸ್ ಬರ್ಸೋದಿಲ್ಲ, ಸೇತು ಬಂದ ಕ್ಲಾಸ್ ಆಗಿರೋದ್ರಿಂದ. ಇದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಅದ್ರ ಲಕ್ಷಣ ಏನು, ಗೋಪುರ ಅಂದ್ರೆ ಹೇಗಿರುತ್ತೆ ಅದ್ರ ಲಕ್ಷಣ ಏನು, ಪಟ್ಟಕ ಅಂದ್ರೆ ಪಟ್ಟಕದ ಲಕ್ಷಣಗಳೇನು, ಸಮತಲಾಕೃತಿಗಳಿಗೂ ಮತ್ತು ಘನಾಕೃತಿಗಳಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತಕ್ಕಂಥದ್ದು
ನಾಳೆ ನಿಮ್ಮ ಹೋಮ್ವರ್ಕ್ ಅಲ್ಲಿ ಬರ್ಕೊಂಬ. ಹೌದಾ? Yes, sir.